ಸರ್ ಅಕ್ರಲಿಕ್ ಕಿಚನ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು. ಸೈಜ್ ಹೇಳಿ ಸರ್, ಎಷ್ಟಿದೆ ಕಿಚನ್ ಇದು? ಸರ್ ಈ ಕಿಚನ್ ಬಂದು 10x6 ಸರ್. ಅಷ್ಟೇನೆ ಅಷ್ಟೇ. ಬಟ್ ಅದ್ರ ಎಲ್ಲ ಇದೆ ಎಲ್ಲ ಇದೆ ಸರ್, ಬನ್ನಿ ಹಂಗೆ ಒಂದೊಂದಾಗೆ ತೋರಿಸ್ತೀನಿ ಸರ್. ಒಂದು ಕಡೆಯಿಂದ ಸೊ ಕಾಂಪ್ಯಾಕ್ಟ್ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರೋ ಕ್ಲೈಂಟ್ ಆಕ್ಚುಲಿ. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಪಾಯಿಂಟ್ ಇದೆ ಸರ್. ಟಾಲ್ ಯೂನಿಟ್ ಇದೆ, ರೋಲಿಂಗ್ ಶಟರ್ ಇದೆ, ರೋಲಿಂಗ್ ಶಟರ್ ಕೂಡ ಆಗ್ಬಿಟ್ಟಿದೆ ಇದರಲ್ಲಿ. ಹೌದು, ರೋಲಿಂಗ್ ಶಟರ್ ಮತ್ತೆ ಲಾಫ್ಟ್, ಎಲ್ ಶೇಪ್ ಲಾಫ್ಟ್. ಕಲರ್ ಯಾವ್ದು ಸರ್ ಇದು ಆಕ್ಚುಲಿ? ಇದು ಆಕ್ಚುಲಿ ಪರ್ಪಲ್ ಕಲರ್ ಸರ್, ಕೈಂಡ್ ಆಫ್ ಬ್ಲೂಯಿಶ್ ಅಲ್ಲ ಮತ್ತೆ ಕಂಪ್ಲೀಟ್ ಪರ್ಪಲ್ ಅಲ್ಲ. ಸೊ ಲ್ಯಾವೆಂಡರ್ ಕಲರ್ ಅಂತ ಇದೆ. ಲ್ಯಾವೆಂಡರ್. ಸೊ ಲ್ಯಾವೆಂಡರ್ ಕಲರ್ ಬರುತ್ತೆ ಲೈಟ್ ಆಗಿ. ಇದು ಅರ್ಥ ಆಗಿಲ್ಲ, ಇದು ಇಷ್ಟುದ ಒಳಗಡೆ ತಂದು ಇದು ಆಕ್ಚುಲಿ ಡೆಪ್ತ್ ಜಾಸ್ತಿ ಕೊಟ್ಟಿದೀವಿ ಇಲ್ಲಿ. ರೀಸನ್ ಏನಂದ್ರೆ ಇದು ಎಂಟಿ ಸ್ಪೇಸ್ ಆಗ್ಬಿಡುತ್ತೆ ಇಲ್ಲ ಅಂದ್ರೆ. ಓಕೆ ಓಕೆ. ಸೊ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ, ಯುಟಿಲೈಸ್ ಆಗಬೇಕು ಜಾಗ. ಇವಾಗ ಬರೀ ಇದನ್ನ ನಾವು ಸಪೋಸ್ ಇದೇ ಬಾಕ್ಸ್, ಲಾಫ್ಟ್ ಬಾಕ್ಸ್ ಸ್ವಲ್ಪ ಹಿಂದಕ್ಕೆ ತಗೊಂಡಿದ್ರೆ ತುಂಬಾ ಒಳಗೆ ಕಾಣಿಸುತ್ತೆ. ಈಗ ಬಾಕ್ಸಿ ಆಗಿ ಸಖತ್ತಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಸೊ ಅದರಿಂದ ಸೊ ಯು ಶೇಪ್ ಲಾಫ್ಟ್ ಆಗಿ ವರ್ಕ್ ಆಗುತ್ತೆ ಇವಾಗ ಕಂಪ್ಲೀಟ್ ಆಗಿ. ಸೊ ಇಲ್ಲಿ 3 ಫೀಟ್ ಚಿಮ್ನಿ ಕೊಟ್ಟಿದ್ದೀವಿ ಸ್ಪೇಸ್. ಆಮೇಲೆ ಈ ಕಡೆ ಅದಾದ್ಮೇಲೆ ಕಾರ್ನರ್ ಸ್ಪೇಸ್ ಟೀಕ್ವುಡ್ ಕಲರ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ. ಅದಾದ್ಮೇಲೆ ಫ್ರಾಸ್ಟೆಡ್ ಗ್ಲಾಸ್ ವಿತ್ ರೋಸ್ ಗೋಲ್ಡ್ ಶಟರ್ಸ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಗ್ಲಾಸ್ ಶೆಲ್ಫ್ ಮತ್ತೆ ಟೀಕ್ವುಡ್ ಕಲರ್ ಒಳಗಡೆ ಫಿನಿಶ್. ಓಕೆ ಓಕೆ. ಮತ್ತೆ ಈ ಕಡೆ ಬಂದ್ರೆ ಮತ್ತೆ ನಿಮಗೆ ಜಿಟಿಪಿಟಿ ರ್ಯಾಕ್ ಸರ್ ಕಂಪ್ಲೀಟ್. ಇದು ಜಿಟಿಪಿಟಿ ರ್ಯಾಕ್ ಅಲ್ವಾ ಇದು? ಸೊ 600 mm ಬರುತ್ತೆ ಇದು. ಅದಾದ್ಮೇಲೆ ಈ ಕಡೆಗೆ ಅಕ್ವಾಗಾರ್ಡ್ ಸ್ಟೋರೇಜ್ ಸರ್. ಇದು ಅಕ್ವಾಗಾರ್ಡ್ ಪಾಯಿಂಟ್ ಇದು? ಹೌದು ಸರ್. ವಾಟರ್ ಪ್ಯೂರಿಫೈಯರ್. ವಾಟರ್ ಪ್ಯೂರಿಫೈಯರ್ ಸರ್. ಓಕೆ, ಅಂದ್ರೆ ಎಲ್ಲ ಬಂದ್ಬಿಡ್ತಿದೆ. ಎಲ್ಲ ಬಂತು. ಕೆಳಗೆ ಒಂದು ಸ್ಪೈಸ್ ರ್ಯಾಕ್ ಸರ್. ಓಹ್, ಅದು ಬಂತು ಸರ್. ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಇಲ್ಲಿ ಮತ್ತೆ ಸಿಂಕ್ ಇದೆ ಅಲ್ಲ, ಸೊ ಅದರಿಂದ ಮತ್ತೆ ಅಡ್ಡ ಆಗ್ಬಿಡುತ್ತೆ. ಓಕೆ ಓಕೆ. ಇದು ಕೆಳಗಡೆ ಸಿಂಕ್ ಇದೆ. ಓಕೆ ಓಕೆ. ಸೊ ನೀವು ಅದನ್ನ ಅವಾಯ್ಡ್ ಮಾಡಿದ್ರಿ ಸರ್. ಹೌದು. ಸೊ ವೆರಿ ನೈಸ್. ಸೊ ಎಲ್ ಶೇಪ್ ಕಿಚನ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಈ ಕಡೆಗೆ ಬಂದ್ರೆ ಮತ್ತೆ ಕೆಳಗೆ ನಾರ್ಮಲ್ ಸ್ಟೋರೇಜ್ ಕೊಟ್ಟಿದೆ ಸರ್. ಓಕೆ. ಈ ಕಡೆಗೆ ಬಾಟಲ್ ಪುಲ್ ಔಟ್ ಇದೆ. ಸೊ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಟ್ಯಾಂಡಮ್ ಅಲ್ವಾ ಇದು? ಇದು ಟ್ಯಾಂಡಮ್ ಸರ್. ಹೌದು. ಪ್ಯಾಕೇಜ್ ಅಲ್ಲಿ ಇದು ನೀವು ಇದು ಏನಿದು ರೋಸ್ ಗೋಲ್ಡ್ ಜಿ ಪ್ರೊಫೈಲ್ ಹ್ಯಾಂಡಲ್ ವಿತ್ ಸೈಡ್ ಕವರಿಂಗ್. ಸೈಡ್ ಕವರಿಂಗ್. ಈ ಕವರ್ ಕೊಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕೈಗೆ ತಾಗಲ್ಲ ಸರ್. ಹೌದು. ಇದು ಬೆಸ್ಟ್. ತುಂಬಾ ಜನ ಕಂಪ್ಲೇಂಟ್ಸ್ ಮಾಡಿ ಪ್ರಿಕಾಷನ್ ಸರ್ ಇದು ಆಕ್ಚುಲಿ. ಹೌದು ಸರ್. ಸೊ ಅದರಿಂದ ಅದಕ್ಕೊಂದು ಅಪ್ಡೇಟ್ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ರೆ ಸರ್ ಇದು. ಅದಾದ್ಮೇಲೆ PVC ಕಟ್ಲರಿ ಇದು. ಅದಾದ್ಮೇಲೆ ನಾರ್ಮಲ್ ಸ್ಟೋರೇಜ್ 4 ಇಂಚಸ್. ಓಕೆ. ಲಾಸ್ಟಿಗೆ ತಾಲಿ ಯೂನಿಟ್ 8 ಇಂಚಸ್ ಬಸ್. ಸೊ 3 ಟ್ಯಾಂಡಮ್ ಅಲ್ವಾ ಇಲ್ಲಿ? ಇದು ಗ್ಯಾಸ್ ಸ್ಟೋರೇಜ್ ಸರ್. ಗ್ಯಾಸ್ ಸ್ಟೋರೇಜ್. ಸೊ ಅದಕ್ಕೋಸ್ಕರ ಜಾಲಿ ಕೊಟ್ಟಿದ್ದೀವಿ, ಜಾಗನೂ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಬಾಟಮ್ ಇಲ್ಲ. ಮತ್ತೆ ಇದೊಂದು ನಾರ್ಮಲ್ ಸ್ಟೋರೇಜ್ ವಿತ್ ಶೆಲ್ಫ್ ಸರ್. ಓಕೆ ಓಕೆ ಓಕೆ. ಇದು ಬಂದು ಸಿಂಕ್ ಏರಿಯಾ ಸರ್. ಇದು ಸಿಂಕ್ ಏರಿಯಾನಾ? ಡಿಟರ್ಜೆಂಟ್ ಹೋಲ್ಡರ್, ಡಸ್ಟ್ಬಿನ್ ಹೋಲ್ಡರ್ ಸರ್. ಎರಡು ಹಾಕೊಟ್ಬಿಟ್ಟಿದ್ದಾರೆ ಅವರಿಗೆ. ಹೌದು ಸರ್. ಓಕೆ, ವೆರಿ ನೈಸ್. ಸೊ ಒಳಗಡೆ ಎಲ್ಲ ನಮಗೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬರುತ್ತಲ್ಲ? ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬರುತ್ತೆ. ಆಮೇಲೆ ಇದು ಕಾರ್ಡ್ಸ್ ಹೋದ್ರ ಅವರು? ಇದು ಕಾರ್ಡ್ಸ್ ಹೋಗಿದೆ ಸರ್, ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ. ಓಕೆ ಓಕೆ ಓಕೆ. ಸೊ ಕಾರ್ಡ್ಸ್ ದಪ್ಪ ಬರುತ್ತೆ ಇದು ಆಕ್ಚುಲಿ. 40 mm ಥಿಕ್ನೆಸ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ರಲ್ಲ 1 ಲಕ್ಷ ಎಕ್ಸ್ಟ್ರಾ ಆಗಿದೆ ಇದಕ್ಕೆ ಅನ್ಸುತ್ತೆ ಅಲ್ವಾ? ಕಾರ್ಡ್ಸ್ ಎಲ್ಲ ಅಪ್ಗ್ರೇಡ್ ಆದಾಗ ಕಾರ್ಡ್ಸ್ ಆಕ್ಚುಲಿ ಅದರಲ್ಲಿ ಇನ್ಕ್ಲೂಡ್ ಇರಲ್ಲ ಸರ್, ಇನ್ನೂ ಜಾಸ್ತಿ ಆಗುತ್ತೆ. ಸೆಪರೇಟ್ ಆಗುತ್ತೆ. ನಮ್ದು ಅಪ್ಗ್ರೇಡ್ ಆಗಿರೋದು ಬರೀ ಮೆಜರ್ಮೆಂಟ್ಸ್ ಗೋಸ್ಕರ ಸರ್ ಅಷ್ಟೇ. ಓಕೆ. ಸೊ ಈ ಕಡೆ ಮತ್ತೆ ಟಾಲ್ ಯೂನಿಟ್ ಸರ್. ಟಾಲ್ ಯೂನಿಟ್ ಬರೀ ಹಾಫ್ ಇದೆ. ಸೊ ರಿಮೈನಿಂಗ್ ಹಾಫ್ ಏನ್ ಮಾಡ್ಕೊಂಡಿದ್ದಾರೆ, ಮೆಶ್ ಡ್ರಾಯರ್ಸ್ ತರ ಮಾಡ್ಕೊಂಡಿದ್ದಾರೆ ಸರ್. ಯೂಶಲಿ ವಿಕರ್ ಬಾಸ್ಕೆಟ್ ಬದಲು ಮೆಶ್ ಡ್ರಾಯರ್ಸ್ ಇವಾಗ ತುಂಬಾ ಜನ ಔಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನಂದ್ರೆ ಪ್ಲೇಸ್ ತುಂಬಾ ಯುಟಿಲೈಸ್ ಆಗುತ್ತೆ, ಮತ್ತೆ ಆಡೋಗೂ ಇರಲ್ಲ ಸರ್. 2 in 1 ಅದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬಾಸ್ಕೆಟ್ ಹಾಕಿದ್ರೆ ತರಕಾರಿನೇ ಹಾಕಬೇಕು, ಬರೀ ತರಕಾರಿನೇ ಹಾಕಬೇಕು. ಈ ಡ್ರಾಯರ್ಸ್ ಆದ್ರೆ ಏನ್ ಬೇಕಾದ್ರೂ ಹಾಕಬಹುದು, ಏನ್ ಬೇಕಾದ್ರೂ ಹಾಕಬಹುದು. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಆಪ್ಷನ್. ಒಳ್ಳೆ ಇನ್ನೊಂದು ಲಾಂಗ್ ಟಾಲ್ ಯೂನಿಟ್ ಸರ್. ಇದು ಕಂಪ್ಲೀಟ್ ಸ್ಪೇಸ್ ಯುಟಿಲೈಸೇಷನ್. ನೋಡಿ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಸರ್ ಇದು. ಈ ಜಾಗ ಸುಮ್ಮನೆ ವೇಸ್ಟ್ ಆಗಿರೋದು. ಹೌದು ಸರ್, ಅದು ಗೊತ್ತಾಗೋದೇ ಇಲ್ಲ. ಇವಾಗ ನೀವು ಸ್ಟೋರ್ ರೂಮ್ ಅನ್ಕೊಳ್ಳಿ ಸರ್, ಇದು ಒಂಥರ ಸ್ಟೋರ್ ರೂಮ್, ಇಲ್ಲೊಂದು ಸ್ಟೋರ್ ರೂಮ್, ಇಡೀ ಸ್ಟೋರ್ ರೂಮ್ ಇದರಲ್ಲಿ ಯುಟಿಲೈಸ್ ಆಗುತ್ತೆ. ಬೆಸ್ಟ್ ಸರ್. ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಇಷ್ಟು ಯುಟಿಲೈಸ್ ಮಾಡಿ ಇನ್ನೇನು ಸರ್ 10/6 ಇರೋದೇ ಜಾಗ ಅಲ್ವಾ? ಇವಾಗ ಸರ್ ಇನ್ನು ಯೂನಿಕ್ ಡಿಶ್ ವಾಷರ್ ಮತ್ತೆ ವಾಷಿಂಗ್ ಮಿಷನ್ ಇದರಲ್ಲೇನಾ ಇಲ್ಲಿ? ವಾಷಿಂಗ್ ಮಿಷನ್, ಡಿಶ್ ವಾಷರ್ 2 in 1. ಮೇಲ್ಗಡೆಗೆ ಅದು ಸ್ಟೋರೇಜ್, ಅದರದ್ದು ಡಿಟರ್ಜೆಂಟ್ಸ್ ಎಲ್ಲ ಇಟ್ಕೊಳ್ಳಿ. ಒಳ್ಳೆ ಯುಟಿಲೈಸೇಷನ್ ಸರ್ ಇದು. ಸೊ 1 ಇಂಚು ಸಹ ವೇಸ್ಟ್ ಮಾಡಿಲ್ಲ. ನೀವು ನಿಂತಿರೋ ಜಾಗ ಬಿಟ್ರೆ ಮತ್ತೆ ಯಾವುದು ಖಾಲಿ ಇಲ್ಲ. ಅದೇ ಹೇಳಿದ್ದು, ಅಲ್ಲಿ ಆಪರೇಷನ್ಸ್ ನಿಂತ್ಕೋಬೇಕನ್ನೋದು ಬಿಟ್ರೆ ಅದಕ್ಕೋಸ್ಕರ ಬಿಟ್ರೆ ಬೇರೆ ಎಲ್ಲೂ 1 ಇಂಚು ಸಹ ವೇಸ್ಟ್ ಮಾಡಿಲ್ಲ. ಒಳ್ಳೆ ಯುಟಿಲೈಸೇಷನ್ ಮಾಡಿದ್ದಾರೆ ಸರ್ ಇದು. ಶಿಗರೇ ನೋಡಿ, ಈ ತರ ನೋಡಿ ಕಲಿಬಹುದು ನೀವು. ಓಕೆ. ಸೊ ಎಲ್ಲೆಲ್ಲಿ ಸ್ಪೇಷಿಯಸ್ ಸ್ಟುಡಿಯೋಸ್ ಸರ್ವಿಸ್ ಅವೈಲೇಬಲ್ ಇಲ್ಲ ಅವರೆಲ್ಲ ಈ ತರ ಮಾಡ್ಕೊಳ್ಳಿ. ಸ್ಪೇಷಿಯಸ್ ಅವ್ರು ಅವೈಲೇಬಲ್ ಇದ್ರೆ ನಿಮ್ಮ ಹತ್ರನೇ ಮಾಡಿಸ್ಕೊಳ್ಳಿ. ಕರೆಕ್ಟಾ? ಇದನ್ನ ಐಲ್ಯಾಂಡ್ ಕಿಚನ್. ಇದು ಐಲ್ಯಾಂಡ್ ಕಿಚನ್, ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಐಲ್ಯಾಂಡ್ ಕಿಚನ್. ಓಕೆ ಓಕೆ. ಮಿನಿ ಐಲ್ಯಾಂಡ್ ಕಿಚನ್, ಮೂವೇಬಲ್. ಅಂದ್ರೆ ನಾವು ಇದು ಮೂವ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ. ಪರವಾಗಿಲ್ಲ, ಬಟ್ ಸ್ವಲ್ಪ ಭಾರ ಇರುತ್ತೆ. ಒಕೇಶನಲಿ ಮೂವ್ ಮಾಡ್ಕೋಬಹುದು ಸರ್ ಆರಾಮಾಗಿ. ಓಕೆ. ಬಟ್ ಆದ್ರೆ ಒಂದು ಫ್ಲಾಟ್ ಅಲ್ಲಿ ನೀವು ಐಲ್ಯಾಂಡ್ ಕಿಚನ್ ಮಾಡ್ತೀರಾ ಅಂದ್ರೆ ಇಟ್ಸ್ ಕ್ರೇಜಿ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ತಕ್ಕಾಗಿ ಒಂದು ಒಳ್ಳೆ ಲೈಟ್ ಕೂಡ ಹಾಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಆಮೇಲೆ ಇಲ್ಲೊಂದು ಆರ್ಟಿಫಿಕಸ್ ಇದೆ, ತುಂಬಾ ಚೆನ್ನಾಗಿದೆ. ಈ ಸೈಜ್ ಏನಿದೆ ಸರ್ ಐಲ್ಯಾಂಡ್ ಕಿಚನ್ದು? ಈ ಕಡೆ 3 ಫೀಟ್ ಇದೆ, ಈ ಕಡೆಗೆ 2 ಫೀಟ್ 2.5 ಬರುತ್ತೆ. ಇದು ಡ್ರಾವರ್ ಇದೆ ಮತ್ತೆ? ಇಲ್ಲ, ಶಟರ್ ಇದೆ ಸರ್, ಸ್ಟೋರೇಜ್ ಇದೆ ಒಳಗಡೆಗೆ. ಇದು ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ? ಸ್ಟೋರೇಜ್ ಸರ್. ಹೌದು. ಓಕೆ, ಪರವಾಗಿಲ್ಲ ಸರ್, ಯೂಸ್ ಆಗುತ್ತೆ ಇದು. ಸರ್ ಬ್ರೇಕ್ಫಾಸ್ಟ್ ಕೌಂಟರ್ ಆದ್ರೆ ಯೂಶಲಿ ಹೈಟ್ ಆಗ್ಬಿಡುತ್ತೆ. ಸೊ 2 in 1 ಆಕ್ಟ್ ಮಾಡುತ್ತೆ. ಓಕೆ. ಇದು ನೋಡಿ ಚಾಪಿಂಗ್ ಮಾಡ್ಕೋಬಹುದು ಆರಾಮ್ಸೆ. ಇಲ್ಲ ಬರೀ ಬ್ರೇಕ್ಫಾಸ್ಟ್ ಮಾಡಂಗಿದ್ರು ಮಾಡ್ಕೋಬಹುದು. ಒಬ್ಬರು ಕೂತ್ಕೊಂಡು ಮಾಡ್ಕೊಳಕ್ಕೆ ಈಸಿ ಆಗಿರುತ್ತೆ ಸರ್. ಓಕೆ. ಕೌಂಟರ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಈ ಕಡೆ 10 ಫೀಟ್ ಬರುತ್ತೆ,
ಸೊ ಈ ಕಡೆ ಬಂದು ಒಂದು 6 ಫೀಟ್ ಬರುತ್ತೆ ಸರ್. 10x6 10x6 ಬರುತ್ತೆ. ಇದು ಕ್ಯಾಫೆಚಿನೋ ಅಲ್ವಾ ಸರ್? ಸಿಂಗಲ್ ಕಲರ್ ಕ್ಯಾಪೆಚಿನೋ ಕಲರ್ ಸರ್. ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್ ಮಾಡಿದ್ವಿ. ಒಂದೇ ಕಲರ್ ಮಾಡಿ, ಒಂದೇ ಕಲರ್. ಮತ್ತೆ ರೋಸ್ ಗೋಲ್ಡ್ ಫಿನಿಶ್ ಅಲ್ಲಿ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಪ್ರೊಫೈಲ್ ಶಟರ್ಸ್ ಎಲ್ಲ ರೋಸ್ ಗೋಲ್ಡ್ ಫಿನಿಶ್. ಓಕೆ ಫೈನ್. ಕೆಳಗಡೆಯಿಂದ ಹೇಳ್ಕೊಂಡ್ ಬಂದ್ಬಿಡೋಣ. ಕೆಳಗಡೆ ಬಂದು ನಾವು ಸೀಗೋಲಾ ಕೊಟ್ಟಿದ್ದೀವಿ ಸರ್. ಸೀಗೋಲಾ. ಸರ್ ಸೀಗೋಲಾ ಕೊಟ್ಟಿದ್ದೀವಿ. ಇದೆಲ್ಲ ಟ್ಯಾಂಡಮ್ ಅಲ್ವಾ? ಟ್ಯಾಂಡಮ್ ಬಾಕ್ಸ್. ಈ ಕಡೆಗೆ ಬಂದು ಕಟ್ಲರಿ ಕೊಟ್ಟಿದ್ದೀವಿ ಸರ್. ಇದರಲ್ಲಿ ಕಟ್ಲರಿ ಇನ್ಸ್ಟಾಲೇಷನ್ ಮಾಡಿದ್ದೀರಾ? ಓಕೆ. ಸೊ ನಾವು ಓಕೆ ಡಬಲ್ ಗ್ಯಾಲರಿ ಕೊಟ್ಟಿದ್ದೀವಿ. ಸೊ ಬಾಟಲ್ ಪುಲ್ಔಟ್ ಬಂದು ಇಲ್ಲಿದೆ. ಈ ಲಾಸ್ಟಲ್ಲಿ ಬಾಟಲ್ ಪುಲ್ಔಟ್ ಹಾಕೋಣ. ಅದೂ ಇದೇನೆ ಟ್ಯಾಂಡಮ್ ಅಲ್ವಾ? ಅದು ಟ್ಯಾಂಡಮ್ ಟೈಪ್ ಸರ್. ಓಕೆ ಓಕೆ. ಸೊ ಮತ್ತೆ ಕಾರ್ನರ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಬ್ಲೈಂಡ್ ಕಾರ್ನರ್ ಹಾಕ್ಬಿಟ್ರಲ್ವಾ? ಓಕೆ ಸರ್. ಸೆಂಟರ್ ಯೂನಿಟ್, ವಾಲ್ ಸೆಂಟರ್ ಯೂನಿಟ್, ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಲಾಸ್ಟ್ಗೆ ಆಕ್ವಾಗಾರ್ಡ್ ಪ್ರೊವಿಷನ್ ಇದೆ. ಇಲ್ಲಿ ಶೇಪ್ ಅಲ್ಲಿ ಲಾಫ್ಟ್ ಮಾಡಿದ್ದೀವಿ. ಇದು ಸ್ಪೈಸ್ ರ್ಯಾಕ್ ಬಂತಲ್ಲ ಇಲ್ಲಿ? ಸರ್ ಸ್ಪೈಸ್ ರ್ಯಾಕ್ ಇಲ್ಲಿದೆ. ಇದು ರೋಸ್ ಗೋಲ್ಡ್ ಸರ್? ರೋಸ್ ಗೋಲ್ಡ್ ಸರ್. ಹೌದು, ಗ್ಲಾಸಿ ಫಿನಿಶ್ ಅಲ್ಲಿ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ ವಿತ್ ಬ್ರಾನ್ಸ್ ಸ್ಟಿನ್ ಗ್ಲಾಸ್. ಸೊ ಇದು ಪಾರ್ಟಿಷನ್ ಆಗಿ ವರ್ಕ್ ಆಗುತ್ತೆ, ನಾನು ಅವಾಗಲೇ ಹೇಳ್ದಂಗೆ. ಮೇಲ್ಗಡೆ ಮತ್ತೆ ಒಂದು ಚಿಕ್ಕ ಸ್ಟೋರೇಜ್ ಕ್ರಾಕರಿ ಯೂನಿಟ್ ಸರ್. ಇಲ್ಲಿ ಇದು ಪಾರ್ಟಿಷನ್ ಅಲ್ವಾ ಇದು? ಕರೆಕ್ಟ್. ಇದೊಂದು ಟಾಲ್ ಯೂನಿಟ್ ಕಮ್ ಕ್ರಾಕರಿ ಯೂನಿಟ್. ಕಂಪ್ಲೀಟ್ ಆಗಿ ಎಲ್ಲ ವುಡನ್ ಟೀಮ್ ಅಲ್ಲಿ ಆ ಕಡೆಯಿಂದ ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಏನಾದರೂ ಸ್ಟೋರೇಜ್ ಮಾಡಬಹುದಿತ್ತು? ಫ್ರಿಜ್ ಬರುತ್ತೆ ಸರ್. ಇಲ್ಲಿ ಫ್ರಿಜ್ ಬರುತ್ತೆ. ಅಲ್ಲಿ ಒಂದು ಡಬಲ್ ಡೋರ್ ಫ್ರಿಜ್ ಇಟ್ಕೋಬಹುದು, ಅಷ್ಟು ಸ್ಪೇಸ್ ಇದೆ. ಎಸ್, ವೆರಿ ನೈಸ್. ಈ ಕಡೆ ಸರ್? ಸೊ ಈ ಕಡೆಗೆ ಒಂದು ಟಾಲ್ ಯೂನಿಟ್ ಕೊಟ್ಟಿದೆ ಸರ್. ಒಳಗಡೆ ವಿತ್ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಪ್ಯಾಂಟ್ರಿ ಬೇಡ ಅಂತ ಹೇಳಿ. ಪ್ಯಾಂಟ್ರಿ ಬೇಡ ಅಂದ್ರು. ಓಕೆ. ಸೊ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಈ ಕಡೆ ಮೆಶ್ ಡ್ರಾಯರ್ಸ್ ಕೊಟ್ಟಿದ್ದೀವಿ 2. ಇದು ಇದ್ರ ಬದಲು ವಿಕೆ ಬಾಸ್ಕೆಟ್ಸ್ ಬದಲು. ಹೌದು, ತುಂಬಾ ಜನ ಕೇಳ್ತಾ ಇದ್ದಾರೆ ಇವಾಗ ಇದನ್ನ. ಹೌದು ಸರ್. ಮತ್ತೆ ಒಳಗಡೆಗೆ ಒಂದು ಪುಲ್ ಔಟ್ ಸರ್. ಪುಲ್ ಔಟ್ ಮಿಕ್ಸಿಗೆ ವೆರಿ ನೈಸ್. ಒಂದು 450 mm ಅಲ್ಲಿ ಒಂದು 4 ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್. ನ್ಯಾರೋ ಇದಲ್ಲ ಸರ್ ಇದು? ಚಿಕ್ಕದ ಇದು? ಚಿಕ್ಕದು ಸರ್. ಹೌದು. ಓಕೆ. ಇದು ತೆಗೆದು ತೋರಿಸಿ ಸರ್. ಇದು ಹಿಂಗೆ ಓ ಡ್ರಾವರ್ ಏನಾ? ಓಕೆ ಸರ್. ನಾರ್ಮಲ್ ಬೈ ಶಟರ್ಗೆ ಮಾತ್ರ ಮೆಶ್ ಕೊಡ್ತೀವಿ. ಮೆಶ್ ಹಾಕಿದ್ದೀರಾ? ವೆಜಿಟೇಬಲ್ ಹಾಕಿ ಇಟ್ಕೊಳ್ಳಿ. ವೆಜಿಟೇಬಲ್ಸ್, ಪೊಟ್ಯಾಟೋಸ್, ಆನಿಯನ್ಸ್. ಸೊ ಇವಾಗ ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಮೇಲ್ಗಡೆ ಲಾಫ್ಟ್ ಬಂತಲ್ಲ ಸರ್ ಇದು? ವೆರಿ ನೈಸ್. ಸೊ ಇಲ್ಲಿ ಸ್ಟೋರೇಜ್ ಇದೆ? ಅಲ್ಲಿ ಸ್ಟೋರೇಜ್ ಇದೆ ಸರ್. ಮತ್ತೆ ಇದು ಕ್ರಾಕರಿ ಚಿಕ್ಕದಾಗಿ. ಇನ್ನೊಂದು ಸಪ್ರೇಟ್ ಆಗಿ ಕ್ರಾಕರಿ ಯೂನಿಟ್ ಇದೆ. ಸೊ ಅದು ಈ ಕಡೆ ಮಾಡಿದ್ದೀವಿ. ಓ, ಇಲ್ಲಿ ಪಾತ್ರೆದಲ್ಲಿ ಮಾಡ್ಬಿಟ್ರಾ? ಹೌದು. ಜಾಗ ಜಾಸ್ತಿ ಸರ್. ಹೌದು. ಸೊ ಇಲ್ಲಿಗೆ ಒಂದು ಸ್ಟೋರೇಜ್ ಕೊಟ್ಟಿದೆ ಸೆಂಟ್ರಲ್ಲಿ. ಇದೊಂದು ಯೂನಿಕ್ ಡಿಸೈನ್ ಸರ್. ಯೂಶಲಿ ನಾವು ನಾರ್ಮಲ್ ಕ್ರಾಕರಿ ಯೂನಿಟ್ಸ್ ಅಲ್ಲಿ ಏನಾಗುತ್ತೆ, ಮೇಲ್ಗಡೆ ವಾಲ್ ಯೂನಿಟ್ ನೋಡಿರ್ತೀವಿ, ಮತ್ತೆ ಬೇಸ್ ಯೂನಿಟ್ ಸಪರೇಟ್ ಆಗಿ ನೋಡಿರ್ತೀವಿ. ಮಿಡಲ್ ಅಲ್ಲೆಲ್ಲ ಎಂಟಿ ಇರೋದು. ಹೌದು. ಸೊ ಇದಾಗ ಡಿಫ್ರೆಂಟ್ ಆಗಿ ಮಾಡಿದೀವಿ ಇದನ್ನು. ಸೊ ಇದು ಕಮ್ ಸ್ಟೋರೇಜ್ ಕಮ್ ಮತ್ತೆ ಕ್ರಾಕರಿ ಯೂನಿಟ್ ಆಗಿ ವರ್ಕ್ ಆಗುತ್ತೆ. 2 in 1 ಆಗಿ ವರ್ಕ್ ಆಗುತ್ತೆ ಸರ್. ಕೆಳಗಡೆ ಸ್ಟೋರೇಜ್ ಸಿಗುತ್ತೆ ಕಂಪ್ಲೀಟ್ ಆಗಿ. ಓಕೆ. ಈ ಕಡೆಗೆ ಮತ್ತೆ ನೀವು ಶೋಕೇಸ್ ಮಾಡ್ಕೊಳ್ಳೋಕೆ. ಮತ್ತೆ ಇಲ್ಲಿ ಐಟಮ್ ಸ್ಟೋರೇಜ್. ಇದರೊಳಗಡೆ ಸ್ಟೋರೇಜ್ ಶೆಲ್ಫ್ಸ್ ಹಾಕೊಟ್ಬಿಟ್ಟು. ಶೆಲ್ಫ್ಸ್ ಹಾಕೊಟ್ಬಿಟ್ಟಿದ್ದೀವಿ. ಇದು ಫ್ಲೂಟೆಡ್ ಅಲ್ವಾ? ಇದು ಕಂಪ್ಲೀಟ್ ಆಗಿ ಫ್ಲೂಟೆಡ್ ಲ್ಯಾಮಿನೇಟ್. ಈ ಕಡೆನೂ ಫ್ಲೂಟೆಡ್ ಇದೆ ಸರ್. ಮತ್ತೆ ಒಳಗಡೆ ಫ್ಲೂಟೆಡ್ ಇದೆ ಸರ್. ಓ, ಇಂಟರ್ನಲ್ ಫ್ಲೂಟೆಡ್ ಕೊಟ್ಟಿದ್ದೀವಿ. ಹೌದು. ಮತ್ತೆ ಕಾರ್ನರ್ ಅಲ್ಲಿ ಪ್ರೊಫೈಲ್ ಹಾಕಿದ್ದೀವಿ. ಕಾರ್ನರ್ ಪ್ರೊಫೈಲ್ ಹಾಕಿದ್ದೀವಿ. ಪ್ರೊಫೈಲ್ ಶಟರ್ ಅಲ್ವಾ? ಪ್ರೊಫೈಲ್ ಶಟರ್ ಹಾಕಿದ್ದೀವಿ. ಒಳಗಡೆಗೂ ಕಾರ್ನರ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ ಸರ್. ಒಳಗಡೆ ಲೈಟ್ ಯೂಸ್ ಮಾಡಿದ್ದೀವಿ. ಪ್ರೊಫೈಲ್ ಕಾರ್ನರ್ ಟು ಕಾರ್ನರ್ ಹಾಕ್ಬಿಟ್ಟು. ಹೌದು ಸರ್. ವೆರಿ ನೈಸ್. ಸೊ ಮತ್ತೆ ಶೇಪ್ ಡಿಸೈನ್ ಯೂನಿಕ್ ಆಗಿ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಪಿಸ್ತಾ ಗ್ರೀನ್ ವಿತ್ ವೈಟ್ ಸರ್. ಪಿಸ್ತಾ ಗ್ರೀನ್ ವಿತ್ ವೈಟ್. ಕಿಚನ್ ಸೈಜ್ ಏನಿದೆ ಆಕ್ಚುಲಿ ಆಗಿ? ಸರ್ ಕಿಚನ್ ಸೈಜ್ ಬಂದು ಇದು ಅರೌಂಡ್ 10x8 ಬರ್ಬೋದು ಸರ್. ಪ್ಯಾರಲಲ್ ಕಿಚನ್ ಆಕ್ಚುಲಿ. ಪ್ಯಾರಲಲ್ ಕಿಚನ್. ಹೌದು. ಸೊ ಆ ಕಡೆಗೆ ಅಡಿಷನಲ್ ಕಿಚನ್ ಇದೆ. ಸೊ ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರಲಿಲ್ಲ, ಬಿಲ್ಡರ್ ಪ್ಲಾನ್ ಅಲ್ಲಿ ಇರಲಿಲ್ಲ ಇದು. ಸರಿ. ಸೊ ಇದು ಅಡಿಷನಲ್ ಆಗಿ ಮಾಡಿರೋದು. ಇದು ನಾರ್ಮಲ್ ಬಿಲ್ಡರ್ ಪ್ಲಾನ್ ಅಲ್ಲಿ ಇದೆ ಇಷ್ಟೇ ಸರ್. ಅಂದ್ರೆ ಇದು ನೀವು ಕ್ರಿಯೇಟ್ ಮಾಡ್ಕೊಡ್ತೀರಾ? ಹೌದು, ನಾವು ಕ್ರಿಯೇಟ್ ಮಾಡಿರೋದು. ಡ್ರಾಯಿಂಗ್ ಅಲ್ಲಿ ಇದನ್ನೇ ಹೇಳಿ ಏನೇನ್ ಮಾಡಿದ್ರಿ ಈ ವಾಲ್ ಅಲ್ಲಿ? ಸೊ ಇಲ್ಲಿ ಲಾಫ್ಟ್ ಕಂಟಿನ್ಯೂಷನ್ ಇದೆ ಸರ್. ಸಿ ಶೇಪ್ ಇದೆ. ಸಿ ಶೇಪ್ ಅಲ್ವಾ? ಹೌದು ಸರ್. ಅಕ್ರಿಲಿಕ್ ಅಲ್ವಾ ಸರ್? ಅಕ್ರಿಲಿಕ್. ಹೌದು ಸರ್. ಕಂಪ್ಲೀಟ್ ಕಿಚನ್ ಅಕ್ರಿಲಿಕ್ ಇದೆ. ಓಕೆ. ಸೊ ಮತ್ತೆ ಈ ಕಡೆಗೆ ಫ್ರಿಜ್ ಗೆ ಪ್ರೊವಿಷನ್ ಕೊಟ್ಟಿದೆ. ಸೆಂಟ್ರಲ್ಲಿ ಓಪನ್ ಸ್ಪೇಸ್. ಪಕ್ಕದಲ್ಲಿ ರೋಲಿಂಗ್ ಶಟರ್ ಇದೆ. ಇದು ರೋಲಿಂಗ್ ಹಾಕಿದ್ರಿ? ಬ್ಲಾಕ್ ಅಲ್ವಾ ಇದು? ಹೌದು. ಓಕೆ. ಸೊ ಒಳಗಡೆ ಇದು ಬೇರೆ ಹೊರಗಡೆ ಬರೋ ತರ ಮಾಡಿದ್ರಲ್ವಾ? ಓಕೆ ಓಕೆ ಓಕೆ. ಎಮರ್ಜೆನ್ಸಿ ಹೊರಗಡೆ ತಕೊಂಡೆ ಕೆಲಸ ಮಾಡ್ಕೋಬಹುದು. ಓಕೆ ಫೈನ್ ಫೈನ್. ಇದಾಯ್ತು. ಸೊ ನೆಕ್ಸ್ಟ್ ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆಗೆ ಪ್ರೊಫೈಲ್ ಶಟರ್ ವಿತ್ ವುಡನ್ ಲ್ಯಾಮಿನೇಟ್. ವುಡನ್ ಥೀಮ್ ಸರ್. ಸೇಮ್. ಓಕೆ. ಅಲ್ಲೇನು ಪ್ಯಾನಲಿಂಗ್ ಅಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ಲ್ಯಾಮಿನೇಟ್ ಒಳಗಡೆ ಕೊಟ್ಟಿದ್ದೀವಿ. ಗ್ಲಾಸಿ ಫಿನಿಶಸ್. ಓಕೆ ಓಕೆ. ಓಕೆನಾ? ಸೊ ಮತ್ತೆ ಟೈಲ್ಸ್ ಬಂದು ಇದು ಅಷ್ಟೇ ಸರ್. ಸೆಲೆಕ್ಟೆಡ್ ಡಿಜಿಟಲ್ ಟೈಲ್ಸ್. ನೀವೇ ಸೆಲೆಕ್ಟ್ ಮಾಡಿದ್ದಾ? ಹೌದು ಸರ್. ಸ್ಪೈಸ್ ಅಮೇಜಿಂಗ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಅವರು. ಪರ್ಫೆಕ್ಟ್ ಇದು. ಓಕೆ. ಸೊ ವೀಕ್ಷಕರೇ ನೋಡಿ, ಇದೊಂಥರ ವರ್ಕಿಂಗ್ ಏರಿಯಾ ತರ ಇದು. ಬೇಕಾದ್ರೆ ಮಿಕ್ಸಿ ತಕೊಂಡು ಇಟ್ಕೊಂಡು ಪಾಯಿಂಟ್ಸ್ ಎಲ್ಲ ಇದೆ ಅಲ್ವಾ? ಸ್ಮಾಲ್. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಮೇನ್ ಕಿಚನ್. ಈ ಕಡೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ. ಇಲ್ಲಿ ಬಾಟಮ್ ಸರ್, ಬಾಟಮ್ ಏನೇನಿದೆ? ಬಾಟಮ್ ಅಲ್ಲಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಸೊ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ ಇದೆ. ಇದು ವಿಕಾ ಬಾಸ್ಕೆಟ್ ಇದೆ PVC ಇದು. ಓಕೆ. ಬಾಟಲ್ ಪುಲ್ಔಟ್ ಇಲ್ಲೇ ಹಾಕ್ಬಿಟ್ರಾ? ಸರ್ ಬಾಟಲ್ ಪುಲ್ಔಟ್ ಇಲ್ಲೇ ಕೊಟ್ಬಿಟ್ರಿ. ಓಕೆ ಫೈನ್. ದಿಸ್ ಸೆಕ್ಷನ್ ಇಲ್ಲಿ ಏನೇನಿದೆ? ಸೊ ಇಲ್ಲಿಗೆ ಬಂದ್ರೆ ಮತ್ತೆ ವಾಲ್ ಯೂನಿಟ್. ಆ ಕಡೆ ಈ ಕಡೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಓಕೆ. ಸೇಮ್ ಥೀಮ್ ಅಲ್ಲೇ. ಈ ಕಡೆಗೆ ಅಕ್ವಾಗಾರ್ಡ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ. ವಾಟರ್ ಪ್ಯೂರಿಫೈಯರ್ ಗೆ ಮೇಲ್ಗಡೆ ಲಾಫ್ಟ್ ರನ್ ಆಗಿದೆ ಸರ್ ಆಸ್ ಯೂಶುವಲ್. ಈ ಕಡೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಚಿಕ್ಕದಾಗಿ ಯೂಸೇಜ್ ಚೆನ್ನಾಗಿದೆ. ಸಾಲ್ ಎಂಟಿ ಬಿಟ್ಟರೆ ಆಡ್ ಆಗಿರುತ್ತೆ ಅಂತ ಹೇಳಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಸ್ಪೈಸ್ ರ್ಯಾಕ್ ವಿತ್ ಆರ್ಗನೈಸ್, ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಹೋಮ್ ಡೆಕರ್ ಸಾಕದ ಮಾಡಿದ್ದಾರೆ. ಈ ತರ ಮಾಡ್ಬೇಕು ಸರ್, ಚೆನ್ನಾಗಿರುತ್ತೆ. ಇದೆಲ್ಲ ಕ್ವಾಡ್ಸ್ ಹಾಕಿದ್ರಲ್ಲ ಸರ್? ಇದೆಲ್ಲ ಕ್ವಾಡ್ಸ್ ಸರ್. ಹೌದು. ನೀವು ಹಾಕೊಟ್ಟಿರೋದು? ಇದೆಲ್ಲ ನಮ್ದೇ ಸರ್. ಹೌದು. ಕ್ವಾಡ್ಸ್, ಈ ಡಾಡೋ ಟೈಲ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ನಿಮ್ಮಿಂದನೇ ಅರೇಂಜ್ ಆಗಿರೋದು. ಮತ್ತೆ ಇಲ್ಲಿ ಬಂದು ನಾರ್ಮಲ್ ಟ್ರೆಡಿಷನಲ್ ಕಾಮನ್ ಆಗಿ ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಮತ್ತೆ ಹ್ಯಾಂಡಲ್ಸ್ ಬಂದು ಇದು ಸೀಗೋಲಾ ಕೊಟ್ಟಿದ್ದೀವಿ ಸರ್. ಹ್ಯಾಂಡಲ್ ಎಸ್. ಸೀಗೋಲಾನ ಇದು? ಹೌದು ಸರ್.
ಓಕೆ ಕೆಳಗಡೆ ಸರ್ ಇದು ಕೆಳಗೆ ಮತ್ತೆ ಸ್ಟೋರೇಜ್ ಇದೆ ಸರ್. ಈ ಕಡೆ ಸ್ಟೋರೇಜ್ ಇಲ್ಲಿ. ಹಾಂ ಸರ್. ಓಕೆ ವೆರಿ ನೈಸ್. ಇದು ಹಿಂಗೆ ಸರ್, ಕಟ್ಟೆ ಆಲ್ರೆಡಿ ಇರೋದ್ರಿಂದ ಸೊ ಅದು ಹೆಂಗಿತ್ತು ಅದ್ರ ಪ್ರಕಾರ ಪ್ಲಾನ್ ಮಾಡ್ತೀವಿ. ಇಲ್ಲಿ ಕಟ್ಟೆ ಇತ್ತಾ ಸರ್ ಇಲ್ಲಿ ಮುಂಚೆನೆ? ಅನ್ಸುತ್ತೆ ಸರ್, ಒಂದು ನಿಮಿಷ ಕಟ್ ಮಾಡಿಬಿಡಿ ಸರ್. ಸೊ ಇಲ್ಲಿ ಬಾಕ್ಸಸ್ ಯಾವ್ದು ಇದೆ ಸರ್? ಇಲ್ಲಿ ಟ್ಯಾಂಡಮ್ ಬಾಕ್ಸಸ್ ಇದೆ, 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆನಾ? ಅದಾದ್ಮೇಲೆ ಈ ಕಡೆ ಸ್ಟೋರೇಜ್ ಇದೆ ಸರ್. ಸೊ ಇದು ಫುಲ್ ಕಾರ್ನರ್ ಸ್ಟೋರೇಜು. ಓಕೆ. ಸೊ ಇದು ಈ ಕಡೆಗೆ ಸರ್ ಸ್ಟೋರೇಜ್. ಓಕೆ, ಇದು ಈ ಕಡೆ ಓಪನ್ ಆಗುತ್ತೆ. ಹೌದು ಸರ್, ಸ್ಟೋರೇಜ್ ಇದೆ ಅಲ್ವಾ? ಓಕೆ. ಸೊ ಈ ಕಡೆ ಮತ್ತೆ ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ. ಓಕೆ. ಇಲ್ಲಿ BWP ಯೂಸ್ ಮಾಡಿರ್ತೀರಾ? ಕಂಪ್ಲೀಟ್ ಕಿಚನ್ ಏರಿಯಾಗೆ ಕಂಪ್ಲೀಟ್ BWP ಇರುತ್ತೆ ಅಂದ್ರೆ ಕಿಚನ್ ಫುಲ್ BWP ಹಾಕಿರ್ತೀರಾ? ಇಲ್ಲ, ಬೇಸ್ ಯೂನಿಟ್ ಅಷ್ಟೇ ಸರ್. ಮಿಡಲ್ ಯೂನಿಟ್ಗೆಲ್ಲ ನಾರ್ಮಲ್ ಬೇಕಾಗಿಲ್ಲ ಸರ್. ಹೌದು. BWP ಅಂದ್ರೆ ವೀಕ್ಷಕರೇ ಬಾಯ್ಲಿಂಗ್ ವಾಟರ್ ಪ್ರೂಫ್ ಇರುವಂತಹ ಪ್ಲೈವುಡ್ ಸರ್. ಈ ಲ್ಯಾಮಿನೇಟ್ಸ್ ಅಲ್ಲೂ ಆತರ ಏನಾದ್ರು ಸ್ಟ್ರಾಂಗ್ ಇರೋ ಲ್ಯಾಮಿನೇಟ್ಸ್ ಬರುತ್ತಾ? ಇಲ್ಲ ಎಲ್ಲ ಒಂದೇನೆ. ಲ್ಯಾಮಿನೇಟ್ಸ್ ಎಲ್ಲ ಒಂದೇ. ಆಕ್ಚುಲಿ ವಾರಂಟಿ ಏನೇ ಬಂದ್ರೆ ಪ್ಲೈವುಡ್ ಮಾತ್ರ ಬರುತ್ತೆ ಸರ್. ಮತ್ತೆ ಫೆವಿಕಾಲ್ ಆಗಲಿ ಅದಕ್ಕೆಲ್ಲ ಯಾವುದಕ್ಕೂ ಬರಲ್ಲ. ಮತ್ತೆ ಲ್ಯಾಮಿನೇಟ್ಸ್ಗೂ ಬರಲ್ಲ. ಲ್ಯಾಮಿನೇಟ್ಸ್ ಒನ್ ಸೋಲ್ಡ್ ಅಷ್ಟೇ ಸರ್. ಅಷ್ಟೇ ಅಂತ ಹೇಳ್ತೀರಾ?